ನಮಸ್ಕಾರ ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೊಗರೆಕಾಳಿನ ದರದಲ್ಲಿ ಸ್ವಲ್ಪ ಏರಿಳಿತ ಕಂಡುಬಂದಿದೆ. ಉತ್ತಮ ಗುಣಮಟ್ಟದ ತೊಗರೆಕಾಳಿಗೆ ಉತ್ತಮ ಬೆಲೆ ಲಭಿಸುತ್ತಿದೆ. ಪ್ರಮುಖ ಮಾರುಕಟ್ಟೆಗಳ ಅಂದಾಜು ದರಗಳ ನೋಡ್ಕೊಂಬರೋದಾದರೆ, ಪ್ರತಿ ಕ್ವಿಂಟಲ್ಗೆ ಹಾವೇರಿಯಲ್ಲಿ 1 ಕ್ವಿಂಟಲ್ ತೊಗರೆಕಾಳಿನ ಬೆಲೆ 7,200ದಿಂದ 8,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ಧಾರವಾಡದಲ್ಲಿ 7,000ದಿಂದ 7,900 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಅಂದಾಜು ದರವನ್ನು ಹೊಂದಿದೆ. ಗದಗದಲ್ಲಿ 7,000ದಿಂದ 7,800 ರೂಪಾಯಿ 1 ಕ್ವಿಂಟಲ್ಗೆ, ವಿಜಯಪುರದಲ್ಲಿ 6,000ದಿಂದ ಹಿಡಿದು 7,700 ರೂಪಾಯಿ ವರೆಗೆ ಬೆಲೆಯನ್ನು ಹೊಂದಿದೆ. ಬಾಗಲಕೋಟೆಯಲ್ಲಿ 6,800 ರೂಪಾಯಿದಿಂದ 7,700 6,800ದಿಂದ 7,700 ರೂಪಾಯಿವರೆಗೆ ಬಾಗಲಕೋಟೆಯಲ್ಲಿ ಬೆಲೆಯನ್ನು ಹೊಂದಿದ್ದು, ಬೆಳಗಾವಿಯಲ್ಲಿ 7,000ದಿಂದ 7,900 ರೂಪಾಯಿವರೆಗೆ 1 ಕ್ವಿಂಟಲ್ ತೊಗರೆಕಾಳಿನ ಬೆಲೆಯನ್ನು ಹೊಂದಿದ್ದು, ದಾವಣಗೆರೆಯಲ್ಲಿ 7,000ದಿಂದ 8,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ಮೈಸೂರಲ್ಲಿ ನೋಡೋದಾದರೆ 6,800ದಿಂದ 7,600 ರೂಪಾಯಿವರೆಗೆ 1 ಕ್ವಿಂಟಲ್ ತೊಗರೆಕಾಳಿನ ಬೆಲೆಯನ್ನು ಹೊಂದಿದೆ. ಕಳೆದ ವಾರಕ್ಕಿಂತ ಕೆಲ ಮಾರುಕಟ್ಟೆಗಳಲ್ಲಿ 100ರಿಂದ 250 ರೂಪಾಯಿವರೆಗೆ ಏರಿಕೆ ಕಂಡುಬಂದಿದೆ. ಮಳೆಯ ಹಿನ್ನೆಲೆ ಉತ್ತಮ ಗುಣಮಟ್ಟದ ಸರಕುಗಳಿಗೆ ವ್ಯಾಪಾರಿಗಳ ಬೇಡಿಕೆ ಹೆಚ್ಚಾಗಿದೆ. ಹಳೆಯ ಸ್ಟಾಕ್ ಹೊಂದಿರುವ ರೈತರು ಮಾರುಕಟ್ಟೆಗೆ ಚಲನವಲನ ಗಮನಿಸಿ ಮಾರಾಟ ಮಾಡಿದರೆ ಉತ್ತಮ ಲಾಭ ಸಾಧ್ಯತೆ. ರೈತರಿಗೆ ನೋಡೋದಾದರೆ ಸಲಹೆ ಒಂದು, ತೇವಾಂಶ ಕಡಿಮೆ ಇರುವ ಕಾಳಿನಲ್ಲಿ ಹೆಚ್ಚಿನ ಬೆಲೆ ಸಿಗ್ತಾ ಇದೆ. ಮಾರುಕಟ್ಟೆಗೆ ಕಳಿಸುವ ಮೊದಲು ಸರಕು ಶುದ್ಧೀಕರಣ ಮಾಡುವುದು ಉತ್ತಮ. ನಿಮ್ಮ ಹತ್ತಿರದ APMC ದರವನ್ನು ಖಚಿತಪಡಿಸಿಕೊಂಡು ಮಾರಾಟ ಮಾಡಿ. ನೋಡಿ ರೈತ ಬಾಂಧವರೇ.